ನಮಸ್ಕಾರ. ನಾನು ಮಂಜುನಾಥ್ ತುಪ್ಪೂರು, ಕೊಪ್ಪ ತಾಲೂಕು ಹಿರೇಗದ್ದೆ ಗ್ರಾಮ ಪಂಚಾಯಿತಿಯ ತುಪ್ಪೂರು ವಾಸಿ. ಆತ್ಮೀಯ ಸ್ನೇಹಿತರೆ, ನಾನೊಂದು ಪುಟ್ಟದಾಗಿ ಮನೆ ಮಾಡಬೇಕು ಅಂತೇಳಿ ಹೊರಟೆ. ಮಲೆನಾಡಿನ ಭಾಗದಲ್ಲಿ ಹಲವಾರು ಜನ ಈ ಇತ್ತೀಚಿನ ದಿನಗಳಲ್ಲಿ ಮನೆಗಳನ್ನ ಮಾಡ್ತಾ ಇದ್ದಾರೆ. ಕಾರಣ ಏನಂದ್ರೆ ಒಳ್ಳೆ ಕಾಫಿ ರೇಟ್ ಆಯ್ತು, ಕಾಫಿ ಚೆನ್ನಾಗಿ ರೇಟ್ ಬಂತಲ್ಲ, ಹಾಗಾಗಿ ಹಲವಾರು ಜನ ಮಲೆನಾಡಲ್ಲಿ ಜನಗಳು ಮನೆ ಮಾಡ್ತಾ ಇದ್ದಾರೆ. ಹಾಗೆ ಕಾರ್ಮಿಕರು ಕೂಡ ಉತ್ತಮವಾದಂತ ಮನೆ ಮಾಡ್ತಿದ್ದಾರೆ, ಯಾಕಂದ್ರೆ ಅವ್ರಿಗೂ ಕೂಡ ಉತ್ತಮವಾದಂತ ಸಂಪಾದನೆ. ಆ ನಿಟ್ಟಿನಲ್ಲಿ ನಾನು ಮನೆ ಮಾಡಿದಾಗ ಈ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ, ನೀವು ಯಾವುದೇ ರೀತಿಯಾದಂತಹ ಮನೆಗಳನ್ನು ಮಾಡಿ, ಆರ್ಸಿಸಿ ಮನೆಗಳನ್ನು ಮಾಡಿ, ಆದ್ರೆ ಈ ಮಲೆನಾಡಿನ ಭಾಗದಲ್ಲಿ ಎಷ್ಟೇ ನೀವು ಸ್ಲ್ಯಾಬ್ ಯಾವುದೇ ಕ್ವಾಲಿಟಿ ಅಲ್ಲಿ ಹಾಕಿದ್ರು ಕೂಡ ಕ್ರಮೇಣ 1, 2, 3 ವರ್ಷಗಳ ನಂತರ ಆ ಸ್ಲ್ಯಾಬ್ ಲೀಕೇಜ್ ಬರೋದು 100% ಗ್ಯಾರಂಟಿ. ಆ ನಿಟ್ಟಿನಲ್ಲಿ ನಾವು ಮನೆಗೆ ಏನ್ ಮಾಡಿದ್ವಿ ಅಂದ್ರೆ ಫುಲ್ ಸ್ಲ್ಯಾಬ್ ರೂಫಿಂಗ್ ಮಾಡೋದು ಅಂತ ಹೊರಟ್ವಿ. ಆದ್ರೆ ರೂಫಿಂಗ್ ಮಾಡಿದ್ರೆ ಮತ್ತೆ ಮೇಂಟೆನೆನ್ಸ್ ಪ್ರಾಬ್ಲಮ್, ಏನು ಅದಕ್ಕೆ ಕಬ್ಬಿಣಕ್ಕೆ ಸ್ಟೀಲಿಗೆ ಪೇಂಟ್ ಮಾಡ್ತಾ ಇರ್ಬೇಕಾಗುತ್ತೆ. ಆದ್ರಿಂದ ಸ್ಲ್ಯಾಬ್ ಮಾಡಿದ್ವಿ. ಸ್ಲ್ಯಾಬಿನ ಮೇಲೆ ಯಾವುದೇ ರೀತಿಯಾದಂತ ನೀರ್ ಬಿಡಬಾರ್ದು ಅಂತ ಹೇಳಿ ಅದಕ್ಕೆ ಟೈಲ್ಸ್ ಗಳನ್ನ ಹಂಚನ್ನ ಹಾಕೋಣ ಅಂತ ಪ್ಲಾನ್ ಮಾಡಿದಾಗ ನಾನು ಹಲವಾರು ರೀತಿಯಾದ ಹಂಚುಗಳನ್ನು ನೋಡಿದೆ. ಮಂಗಳೂರು ಹಂಚು ಫಸ್ಟ್ ನೋಡಿದೆ, ಅದು ಕಾಮನ್ ಹಂಚಿನ ಮನೆಗಳಿಗೆ ಹಾಕಂತದ್ದು. ಅದ್ರ ಜೊತೆಗೆ ಸಿಮೆಂಟ್ ಹಂಚುಗಳನ್ನು ನೋಡಿದೆ. ಹಾಗೆ ನಾನು ಚಿಕ್ಕಮಂಗ್ಳೂರು, ಶಿವಮೊಗ್ಗ, ಮಂಗಳೂರು, ಉಡುಪಿ, ತೀರ್ಥಹಳ್ಳಿ, ಕೊಪ್ಪ ಎಲ್ಲಾ ಭಾಗಗಳಲ್ಲೂ ಕೂಡ ಆ ಹಂಚುಗಳನ್ನು ನೋಡಿದೆ. ಆ ಹಂಚಿನ ಕಂಪನಿಯವರು ಕೂಡ ನನ್ನ ಅಪ್ರೋಚ್ ಮಾಡಿದ್ರು. ನಾನು ಹಲವಾರು ಹಂಚುಗಳನ್ನು ನನಗೆ ಶಾಂಪಲ್ ಕೂಡ ಕೊಟ್ಟರು. ಎಲ್ಲ ಹಂಚುಗಳನ್ನ ನೋಡಿದೆ. ಹಾಗೆ ಆ ಹಂಚುಗಳನ್ನು ನೋಡಿದಾಗ ನನಗೆ ಬೇರೆ ಕಡೆ ಹೋದಾಗ ಹಲವಾರು ಮನೆಗಳನ್ನ ನಾನು ನೋಡಿದೆ. ಸುಮಾರು 100ಕ್ಕೂ ಹೆಚ್ಚು ಮನೆಗಳನ್ನು ನಾನು ಭೇಟಿ ಮಾಡಿದಾಗ ಆ ಮನೆಗಳಲ್ಲಿ ಹಾಕಿರ್ತಕ್ಕಂಥ ಹಂಚು ಕೆಪಿಜಿ ಟೈಲ್ಸ್. ಕೊಪ್ಪದ ಶರೀಫ್ ಅವರ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಕೆಪಿಜೆ ಟೈಲ್ಸ್ ಅಂತ ಒಂದು ಶೋರೂಮ್ ಇದೆ. ಅವ್ರನ್ನ ಹೋಗಿ ಅವರು ಕೂಡ ಒಂದು ನನಗೆ ಶಾಂಪಲ್ ಗಳನ್ನು ಕೊಟ್ಟಿದ್ರು. ಅದನ್ನು ಇಟ್ಕೊಂಡೆ, ಉಳಿದಿರ್ತಕ್ಕಂಥ ಶಾಂಪಲ್ ಪೀಸ್ಗಳನ್ನ ಇಟ್ಕೊಂಡು ನಾನು ಅದನ್ನ ನೋಡಿದಾಗ ನನಗೆ ಇದ್ದಿದ್ರಲ್ಲಿ 100% ಒಪ್ಪಿಗೆ ಆಗಿರ್ತಕ್ಕಂಥದ್ದು ಕೆಪಿಜೆ ಟೈಲ್ಸ್. ಹಾಗಾಗಿ ನಾನು ಆ ಟೈಲ್ಸ್ ಆಯ್ಕೆ ಮಾಡಿದೆ. ಜೊತೆಗೆ ನಮ್ಮ ಇಂಜಿನಿಯರ್ನ ಕೇಳಿದಾಗ ಅವರು ಕೂಡ ಅದನ್ನೇ ಕೂಡ ಚಾಯ್ಸ್ ಮಾಡಿದ್ರು. ನಮ್ಮ ಇಂಜಿನಿಯರ್ ನನ್ನ ಸ್ನೇಹಿತರಿದ್ದಾರೆ, ನನ್ನ ಕಸಿನ್ಸ್ ಇದ್ದಾರೆ, ನನ್ನ ಫ್ರೆಂಡ್ಸ್ ಎಲ್ಲ, ಅವರೆಲ್ಲ ಹೇಳಿದ್ರು ಇಲ್ಲ ಕೆಪಿಜಿ ಚೆನ್ನಾಗಿದೆ, ನಾವು ಹಲವಾರು ಮನೆಗಳಿಗೆ ಅದನ್ನ ನಾನು ಅಪ್ರೋಚ್ ಮಾಡಿದ್ದೀನಿ, ಹಾಗಾಗಿ ನಾವು ಅದನ್ನ ಕೆಪಿಜಿನ ಆಯ್ಕೆ ಮಾಡ್ಕೊಂಡೆ. ಅದೇ ರೀತಿ ಶರೀಫ್ ಅವರು ಬಂದ್ರು, ನೋಡಿದ್ರು. ನನಗೆ ಶರೀಫ್ ಅವರು ಒಂಥರ ಅವರು ಬಿಸ್ನೆಸ್ ಮ್ಯಾನ್ಗಿಂತ ಒಂಥರ ಸ್ನೇಹಿತರಾಗ್ಬಿಟ್ರು, ಆತ್ಮೀಯರಾದ್ರು, ಗೆಳೆಯರಾದ್ರು. ಜೊತೆಗೆ ರೀಸನಬಲ್ ರೇಟಿಗೆ ಕೊಟ್ಟರು. ಅವರು ಫಸ್ಟ್ ರೇಟ್ ಜಾಸ್ತಿ ಹೇಳ್ಬೋದೇನಾ, ಆದ್ರೆ ಹಲವಾರು ಜನ ನಾನು ಕೇಳಿದೀನಿ ಸ್ವಲ್ಪ ಜಾಸ್ತಿ ಹೇಳ್ತಾರೆ. ಅವ್ರು ನಿಮ್ಗೆ ಹಂಚು ಆಗ್ಬೋದು ಅಂತ ಕಂಡ್ರೆ ರೀಸನಬಲ್ ರೇಟ್ ಮಾಡಿ ಮತ್ತೆ ಕೊಡ್ತಾರೆ ಅಂತ ಹೇಳಿ ಕೊಟ್ರು. ಜೊತೆಗೆ ನಮ್ಗೆ ಅವರು ಹಂಚು ಹಾಕ್ಲಿಕ್ಕೆ ಒಂದು ಟೀಮ್ ಕಳಿಸಿದ್ರು, ರಾಕಿ ಅಂತ ಹೇಳಿ. ಉತ್ತಮವಾದಂತ ಒಂದು ಟೈಲ್ಸ್ ಫಿಟ್ಟಿಂಗ್ಸ್ ಗ್ಯಾಂಗ್ ಇದೆ, ರಾಕಿ ಮತ್ತೆ ಅವ್ರ ಟೀಮ್. ನನಗೆ ಟೈಲ್ಸ್ ಕೊಟ್ಟಿದ್ದು ಓಕೆ, ಅದಕ್ಕಿಂತಲೂ ನನಗೆ ಆ ಟೈಲ್ಸ್ ಹಾಕಿರ್ತಕ್ಕಂತ ಒಂದು ಹುಡುಗರ ಗ್ಯಾಂಗ್ ಇದೆಯಲ್ಲ, ನನ್ಗೆ ತುಂಬಾ ಇಷ್ಟ ಆಯ್ತು. ರಾಕಿ ಅವರು ಅತ್ಯುತ್ತಮವಾದಂತ ಕೆಲಸ, ಬರೇ ಒಂದು 3 days ಅಲ್ಲಿ ನಂದು 3,500 ಹಂಚುಗಳನ್ನು ಹಾಕಿದ್ದಾರೆ. ಜೊತೆಗೆ ಫಿಟ್ಟಿಂಗ್ಸ್ ಅಷ್ಟೇ ಸೂಪರ್ ಆಗಿ ಮಾಡಿದ್ದಾರೆ, ಏನೇ ಒಂದು ಡ್ಯಾಮೇಜ್ ಬರಲಿಲ್ಲ ಹಾಗೆ. ಅತ್ಯಂತ ನನಗೆ ಹಲವಾರು ಮನೆಗಳನ್ನು ನೋಡಿದ್ದೆ, ಆದ್ರೆ ಈ ತರ ಫಿಟ್ಟಿಂಗ್ಸ್ ಎಲ್ಲೂ ನೋಡಿರ್ಲಿಲ್ಲ. ಆ ಜಾಯಿಂಟ್ಗಳಾಗಿರ್ಬೋದು, ಆ ದೊಂಬೆಗಳಾಗಿರ್ಬೋದು, ಆ ಕಾಂಕ್ರೀಟ್ ಸೈಡು ಗಾರೆ ಫಿನಿಶಿಂಗ್ ಕೊಟ್ಟಿರೋದಾಗಿರ್ಬೋದು, ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಕೆಪಿಜಿ ಈ ಟೈಲ್ಸ್ ಅನ್ನ ಆಯ್ಕೆ ಮಾಡಿದ್ದೀನಿ. ಮಲೆನಾಡಿನ ಹಲವಾರು ಜನಗಳಿಗೆ ಹೇಳೋದಂದ್ರೆ ಸ್ಲ್ಯಾಬಿನ ಮೇಲೆ ಟೈಲ್ಸ್ ಹಾಕಿದ್ದಾರೆ, ಕೆಪಿಜಿ ಅವರ ಟೈಲ್ಸ್ ಹಾಕಿ. ಶರೀಫ್ ಅವರು ಕೊಪ್ಪದಲ್ಲಿ ಶೋರೂಮ್ ಇದೆ ಅವ್ರದ್ದು, ಶಿವಮೊಗ್ಗದಲ್ಲಿ ಇದೆ, ಚಿಕ್ಕಮಂಗ್ಳೂರು ಇದೆ, ತೀರ್ಥಹಳ್ಳಿ ಇದೆ, ಹಲವಾರು ಕಡೆ ಅವರು ಶೋರೂಮ್ ಗಳನ್ನು ಮಾಡಿದ್ದಾರೆ. ಉತ್ತಮವಾದಂತ ವ್ಯಕ್ತಿ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಅದ್ರ ಜೊತೆಗೆ ಹಾಕ್ತಕ್ಕಂಥದ್ದು ಅಷ್ಟು ನೀಟಾಗಿ ಮಾಡ್ಕೊಡ್ತಾರೆ. ಜೊತೆಗೆ ರಾಕಿ ಅವರು ನಾನು ಏನ್ ಹೇಳಿದ್ರು ಇಲ್ಲ ಅಂತ ಹೇಳಲಿಲ್ಲ. ಅದಕ್ಕೆ ಒಂದು ರೈನ್ ಡ್ರಾಪ್ ಪೈಪ್ ಹಾಕ್ಬೇಕಂದ್ರೂ ಕೂಡ ನಮ್ಗೆ ಸಪೋರ್ಟ್ ಮಾಡಿ ಎಲ್ಲ ರೀತಿಯಲ್ಲೂ ನಮ್ಗೆ ತುಂಬಾ ಹೆಲ್ಪ್ ಮಾಡ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ಕೆಪಿಜಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಆ ಫಿಟ್ಟಿಂಗ್ಸ್ ಬಂದಿದ್ದಂತ ರಾಕಿ ತಂಡದವರಿಗೆ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ.